ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಟ್ಟಲಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಹೆಚ್ಚಿಸುವ ಉದ್ದೇಶದಿಂದ ಪ್ರಸಕ್ತ ಸಾಲಿನಲ್ಲಿ ದಾಖಲಾದ ವಿದ್ಯಾರ್ಥಿಗಳಿಗೆ ₹1,111 ನಿಶ್ಚಿತ ಠೇವಣಿ ಬಾಂಡ್ ಹಾಗೂ ಉಚಿತ ಟ್ರ್ಯಾಕ್ ಸೂಟ್ ವಿತರಣಾ ಕಾರ್ಯಕ್ರಮಕ್ಕೆ ಕ್ಷೇತ್ರ ಸಮನ್ವಯಾಧಿಕಾರಿ ಜಿಎ ಖೋತ ಚಾಲನೆ ನೀಡಿದರು. ಈ ವೇಳೆ ಮುಖ್ಯ ಶಿಕ್ಷಕ ಎಬಿ ಪಾಟೀಲ್, ಶಿಕ್ಷಕ ಸಂಗಮೇಶ್ ಹತ್ತರಕಿಹಾಳ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ನಾಜಿಯಾ, ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಾ ರೀತಿಯ ಸೌಕರ್ಯಗಳು ಇದ್ದು ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ, ಇದರಿಂದ ಕಲಿಕೆಗೂ ಪೂರಕವಾಗಿದೆ ಎಂದು ತಿಳಿಸಿದರು. ₹11 ಠೇವಣಿ ಇಟ್ಟಿದ್ದಾರೆ. ಮತ್ತ ನಮ್ಮ ಶಾಲೆಯ ಸಂಗಮೇಶ್ ಹತ್ತರಕಿಹಾಳ ಸರ್ ಇವರು ಪ್ರತಿ 1 ರಿಂದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ ಅನ್ನು ವಿತರಣೆ ಮಾಡಿದ್ದಾರೆ. ಪಾಲಕರಾದ ವಂದನಾ ಸುರೇಶ್ ದೊಡ್ಡಮನಿ, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಉಚಿತ ಸೌಲಭ್ಯಗಳು ಇದ್ದು ಉಡುಪು, ಆಹಾರ ಹಾಗೂ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದೆ. ತಮ್ಮ ಮಕ್ಕಳು ಸಂತಸದಿಂದ ಕಲಿಯುತ್ತಿದ್ದಾರೆ ಎಂದರು. ಮತ್ತ ಅರ್ಬಿ ಕೊಟ್ಟಾರ್ರಿ. ಈಗ ದಿನ ಒಂಥರ ಏನಾದ್ರು ಊಟ ಸ್ಪೆಷಲ್ ಇರ್ತೈತ್ರಿ. ಊರ್ ಮಾಡ್ಯಾರ್ಲಿ ₹1,111 ಮಾಡ್ಯಾರ್ರಿ. ಶಿಕ್ಷಕ ಸಂಗಮೇಶ್ ಹತ್ತರಕಿಹಾಳ, ಮುಖ್ಯ ಶಿಕ್ಷಕರಾದ ಎಬಿ ಪಾಟೀಲ್ ಅವರು ವಿದ್ಯಾರ್ಥಿಗಳ ದಾಖಲಾತಿಯನ್ನು ಹೆಚ್ಚಿಸಲು ಹೊಸ ಕಾರ್ಯತಂತ್ರಗಳನ್ನು ರೂಪಿಸಿದ್ದು, ವಿದ್ಯಾರ್ಥಿಗಳ ಹೆಸರಿನಲ್ಲಿ ₹1,111 ನಿಶ್ಚಿತ ಠೇವಣಿ ಬಾಂಡ್ ನೀಡುವ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುತ್ತಿದ್ದಾರೆ ಎಂದು ತಿಳಿಸಿದರು. ಶಾಲೆಗಳ ಹಾಗೆ ನಮ್ಮ ಶಾಲೆಗಳು ಕೂಡ ಮಕ್ಕಳು ಬಣ್ಣ ಬಣ್ಣದ ಹಾಗೆ ಕಾಣಲಿ, ಹೊಸ ಒಂದು ಚೈತನ್ಯ ನಮ್ಮಲ್ಲಿ ಹುಟ್ಲಿ ಅಂತ ಹೇಳಿ ಎಲ್ಲ ಮಕ್ಕಳಿಗೆ ನಾವು ಟ್ರ್ಯಾಕ್ ಸೂಟ್ ಗಳನ್ನ ಕೊಡುವ ಮುಖಾಂತರ ಒಂದು ಯೋಜನೆಯನ್ನ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಗುರಿಯನ್ನ ಹಾಕೊಂಡಿಕೊಂಡಿದ್ದೀವಿ. ಮುಖ್ಯ ಶಿಕ್ಷಕ ಎಬಿ ಪಾಟೀಲ್, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಹೆಚ್ಚಾಗಬೇಕು. ಸರ್ಕಾರ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಿದೆ. ಶಿಕ್ಷಕರ ಪರಿಶ್ರಮ ಮತ್ತು ವಿನೂತನ ಕಾರ್ಯತಂತ್ರಗಳಿಂದ ನಮ್ಮ ಶಾಲೆಯಲ್ಲಿ ಈ ವರ್ಷ ದಾಖಲಾತಿ ಹೆಚ್ಚಾಗಿದೆ ಎಂದು ಹೇಳಿದರು. ಪ್ರತಿಯೊಂದು ಮಗುವಿಗೆ 6 ತಿಂಗಳವರೆಗೆ ಉಚಿತವಾದಂತಹ ಲೇಖನಿ ಸಾಮಗ್ರಿಗಳನ್ನು ಕೊಡುವಂತ ಯೋಜನೆಯನ್ನು ಕೂಡ ಹಾಕಿದ್ದೇವೆ. ಇದರಿಂದಾಗಿ ನಮಗೆ ಹೋದ ವರ್ಷಕ್ಕಿಂತ ಹೆಚ್ಚಿನ ಮಕ್ಕಳು ದಾಖಲಾಗಿವೆ. ಇದೊಂದು ಸಂತೋಷದ ವಿಚಾರ ಅಂತ ಹೇಳ್ಬೋದು. ಮುಂದೆ